ತಡೋನ್ಯ ನಂದು ತಿಳಿ ಆಗ್ಬಿಟ್ಟದೆ ನಿಂಗೆ. ಅಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ ನೀನು? ಹ್ಞೂ ಚೆನ್ನಾಗಿ ಕಾಣಿಸ್ತಾ ಇದ್ದೀನಮ್ಮ. ಓತು ಬಡಕ್ ಕಾಣ್ತಾ ಇದೆ. ನರಿ ಓನ್ ನರಿ. ಅಮ್ಮ ನೀನು ಯಾವ್ದಾನ ಒಂದು ಸೀರೆ ಉಟ್ಕಮ್ಮ. ಯಾನ ಅಂತ ನರಿ ಅಮ್ಮ. ಓ ನೀವು ತೆಣ ಇಡಬೇಕು ಏನು ಮಕ್ಕಳು, ನೀವು ತೆಣ ಇಡಬೇಕು. ನಮ್ದೇಳು ಹೋಯ್ತಾ ಐತೆ, ಹೇಳ್ಬೇಕು ನಮ್ಗ. ನೀನು ತೆಣ ಇಡಬೇಕು. ಹಾಯ್ ಆಂಟಿ. ನೋಡಮ್ಮ ಅವನ ಆಂಟಿ ಅನ್ನೋದು ಆಂಟಿ ಥರ ರೆಡಿ ಮಾಡೋಳು ಅಮ್ಮನು. ಅಹೋ ಓಲೆ ನೋಡಮ್ಮ ಎಷ್ಟು ದೊಡ್ಡದು, ಚಿಕ್ಕದಾಗಿ ಕಣಕತ್ತ ಇರಲೇನೆ. ಯಾಕಣ್ಣ ಚೆನ್ನಾಗಿಲ್ಲ, ಅದು ಹ್ಯಾಂಗಿನ್ಸದು. ಇದು 2 ಓಲೆ ಆಮೇಲೆ ಬೆಟ್ಟೆಲ್ಲ ಬಿಟ್ಟು ಅದು ಸೆಟ್ಟದು. ಹ್ಞೂ ಸರಿ ಬಿಡಮ್ಮ, ಯಾವಾಗಿದ್ರ ಆಂಟಿ ಆಗೋಳೆಲ್ಲ ನೀನು. ಪಾಪ ನೀನು ಅಂಕಲ್ ಆಗೋದೇ ಇಲ್ಲ ಅಲ್ಲ. ನರಿತೆಲ್ಲ ಚೂವಾದಣ್ಣ. ನೀವು ನಡೀರಮ್ಮ, ನಾನು ಬರ್ತೀನಿ. ನಾವೇನಿದ್ರು ಊಟ ಮಾಡಕ್ ಬರೋದು. ಉಂಟ ಚಿನ್ನದ ಆ ಯಾಚಲಾಗಿದ್ದು ತಿನ್ನಿ ಬೇಜಾರಾಗ್ಬಿಟ್ಟದ ಅಳತೇಳಾಚು. ಅದ್ರ ಕತೆ ಯಾಕೆ ಹೇಳ್ತೀಯಮ್ಮ, ಒಂದೇ ಸಾಂಬಾರೆ ಚಪಾತಿ ತಿಂದು ನಂಗೆ ಬೇಜಾರಾಗ್ಬಿಟ್ಟೈತೆ. ಇವತ್ತಂತೂ ಚೆನ್ನಾಗಿ ಊಟ ಮಾಡ್ಬೇಕು. ನಾವು ಬಂದಿಡೆ ಚೆನ್ನಾಗಿರತ್ತು. ಹ್ಞೂ ರಾಮಣ್ಣ ಫೋನ್ ಮಾಡಿದ್ದ, ಇಲ್ಲಂತೆ ಬರಲ್ಲಂತೆ, ಮದ್ವೆಗೆ ಬರ್ತಾನಂತೆ. ಯಾವಾಗ ಬರ್ಲಿ ಬಿಡು. ಸರಿ ಬಾಮ್ಮ ಹೋಗೋಣ. ನಿಂತ್ಕೊಡ್ರಿ ಎಲ್ಲಿಗೆ ಹೋಗ್ತಾ ಇರೋದು? ಅದೇ ನಾವು ಹಂಗೆ ತಡಿಯ. ಇವತ್ತು ನೂಪದು ತಿಡೀಮಂತಲ್ಲ, ನಮ್ಮ ಲಪ್ನ ಮಾತಾಡಲ್ಲ. ಅದ್ದಿದ್ದಕ್ಕನು ನೂಪ ಕೈ ಬಿಡ್ಕುನು. ಯಾರು ಬಂದು ಕೂಗಿದ್ರು ನಿಮ್ಮನ್ನ? ನಮ್ಮ ಅಮ್ಮನು ಬನ್ನಿಲ್ಲು, ತಾಡುನೇನೆ ಎಲ್ಲ ಹೋಗಿ ತಿಡಿಕೆಲ್ಲ ತಗೊಂಬಂದಿರೋದು. ನಮ್ಮ ಲಪ್ಪನು ತಾಡುನ್ಯ ತಾಮಚಮ್ಮನು ಬನ್ನಿಲ್ಲು. ರೂಪ ಏನ್ ಕರ್ದ್ಲಾ? ನೂಪನ ನೀನು ಒಂದಾಯ್ತು ಗಳಾಗೆಲ್ಲ ತತ ಮಾಡೋದು. ನೂಪ ಹೇಳಿಲ್ಲ ನಿಂತ ಹೇಳಿದ್ಲು, ಆದ್ರೆ ಮನೆಗೆ ಬಂದು ಕರಿಬೇಕು ತಾನೆ. ಅಯ್ಯ ನಿನ್ ತಂದಿ ಅಲ್ಲ, ಏನ್ ಮನೆಗ್ ಬಂದ್ ಕಡೆನು ಇಚ್ಚುಲ ಕಡೆನು ನರಿವಾನ. ಏಯ್ ನೀನೇನಕ್ಕೆ ಹಿಂಗ್ ರೆಡಿ ಆಗಿರೋದು? ಪಾಪ ಇವತ್ತು ಅತ್ತೆದು ಶ್ರೀಮಂತ ಅಲ್ಲ ಪಾಪ, ಅದಕ್ಕೆ. ಯಾವ ಶ್ರೀಮಂತನೂ ಇಲ್ಲ. ನಡಿ ಒಳಕ್ಕೆ ಹೇಳದ್ ಮಾತು ಕೇಳ್ಬೇಕು, ಇಲ್ಲಾಂದ್ರೆ ಬೀಳ್ತಾವ ಏಟ್ಗಳು. ಯಾಕೆ ನಾವು ಹಿಂಗೆಲ್ಲ ಮಾತಾಡ ನೀನು? ಪಾಪ ಹೋಗ್ಲಿ ಬಿಡ್ರಿ, ಅವ್ರ ಪಾಡ್ಗವ್ರು ಏನಾದ್ರೂ ಮಾಡ್ಕೊಳ್ಳಿ. ಸುಮ್ಮನೆ ಇರ್ಬೇಕು ನೀನು. ನಡಿ ಒಳಗಡೆ. ಅಲ್ಲ ಪಾಪ, ನಮ್ಮನೆ ಫಂಕ್ಷನ್ ತಾನೆ, ರೂಪ ಅತ್ತೆ ನಮ್ಮತ್ತೆ ತಾನೆ, ಅವ್ರ ಫಂಕ್ಷನ್ಗೆ ಹೋಗೋದಕ್ಕೆ ನೀವ್ಯಾಕೆ ಪಾಪ ಹಿಂಗಾಡ್ತಾ ಇದ್ದೀರಾ? ಎದುರು ಜವಾಬ್ ಮಾತಾಡಬಾರ್ದು. ನಡಿ ಒಳಗಡೆ ಅಂತ ಹೇಳ್ತಾ ಇರೋದು. ಐ ಕರುಣೆ, ನಡಿ ಒಳಗಡೆ. ಅಲ್ಲ ನಗು, ನಿಂಗೆ ಹೇಳ ಬಂದಿರೋದು ಮುಂದೆ ಮಗನೇ. ಯಾಕೋ ಈ ತಾಳ್ತಾ ಇದೆಯಾ? ಯಾಕೆ ಈ ತಾಳ್ತಾ ಇದೆಯಾ ಅಂತ ನಿಂಗೆ ಏನು ಬಂದಿರೋದು? ಸ್ವಂತ ನಿನ್ ತಂದೆ ಅವಳು ತೀಮಂತಕ್ಕೆ ಹೋದು ಬೇರೆ ಅಂತ ಇದೆಯಾ? ನೀವೇನು ಮುಂತಿನ ಇಲ್ಲ ನಾಟಕನ? ನಿಮ್ಗೆ ಒಳ್ಳೆ ಮಾತಾಗ ಹೇಳಿದ್ರೆ ಕೇಳಲ್ಲ ಇರು. ಅಮ್ಮ ಏನ ನಮ್ಮ ಮಾಬುರಿ ಅವನ್ನ ಒಬ್ಬರ್ಲಿ ಹಂಗೆಲ್ಲ ಮಾಡೋಕ್ಕಾಗಲ್ಲ, ಸುಮ್ಮನೆರಮ್ಮ. ಪಪ್ಪ ಅಲ್ಲ, ಅದೇನೋ ಕೋಪದಲ್ಲೇ ಮೂಗು ಕೊಯ್ಕೊಂಡ್ರೆ ಮತ್ತೆ ಮೂಗು ಬರುತ್ತಮ್ಮ. ಪಪ್ಪಗೆ ತೊಂದರೆ ಮಾಡಿದ್ರೆ ತಿರುಗಿ ಮತ್ತೆ ನಾವು ಯಾರನ್ನ ಪಪ್ಪ ಅನ್ನೋದು? ನೀನು ಇವಾಗ ಏನೋ ಕೋಪ ಕೇಳ್ತೀಯ, ಆಮೇಲೆ ಪಪ್ಪಗೆ ಏನಾದರೂ ತೊಂದರೆ ಆದರೆ ನಿನ್ನ ಮನ್ಸಿಗೆ ನೋವಾಗಲ್ಲ. ಎಷ್ಟೊತ್ತು ಏನಾದರೂ ಮಾಡೋದು? ಅದೇನೋ ಹೇಳ್ತಾರಲ್ಲ, ಕೋಪದಲ್ಲಿ ಮೂಗು ಕೊಯ್ಕೊಂಡಿರೋದು ಮತ್ತೆ ಬರಲ್ಲ ಅಂದಂತ್ಯಾ? ಹ್ಞೂ ಅಮ್ಮ, ಎಲ್ಲರೂ ಹೇಳ್ತಾರೆ ಏನಾದರೂ ಮಾಡಿಲ್ಲ ರಘುಗೆ ಕಾರುಣ್ಯ ಅಂತ. ಎಷ್ಟಾದರೂ ನನ್ನ ತಂದೆಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾನು ಬಿಡು, ನೀನು ಎಷ್ಟೊಂದು ನೋವು ತಿಂತೀಯ? ನಿನ್ನ ಮುಖ ನೋಡ್ಬೇಕಲ್ಲ ನಾನು. ನೋಡಿಲಿ ಸರಸ್ವತಿ, ಯಾಕೆ ನಾವು ಹಿಂಗೆಲ್ಲ ಮಾತಾಡೋ ನೀನು? ನೀವಿಬ್ರು ಏನಾದರೂ ಮನೆಯಿಂದ ಆಚೆ ಒಂದು ಹೆಜ್ಜೆ ಇಕ್ಕಿದ್ರಂದ್ರೆ ಇಲ್ಲೇ ಕತ್ಕೊಕೊಂಬಿಡ್ತೀನಿ. ಆಮೇಲೆ ನೆಮ್ಮದಿಯಾಗಿರ್ರಿ, ಯಾವುದೇ ತಂಟೆ ಇರಲ್ಲ. ಅಲ್ಲ ನಾವು ಯಾವ ಸೀಮೆ ತಂಗಿ ನೋಡು, ಯಾವ ಸೀಮೆ ತಂಗಿ? ಜೊತೆಯಲ್ಲಿದ್ದಾಗ ಪಾರ್ಟ್ ಟೈಮ್ ಜಾಬ್ ಎಲ್ಲ ಮಾಡಿ ಅವಳಿಗೆ ಎಷ್ಟೊಂದು ಸಹಾಯ ಮಾಡ್ತಾ ಇದ್ದೆ. ಒಂದು ಬುಕ್ ಆಗಲಿ, ಒಂದು ಪೆನ್ ಆಗಲಿ, ಅಥವಾ ಬಟ್ಟೆ ಬೇಕು ಅಂತ ಆಗಲಿ ತಕ್ಕೊಡ್ತಾ ಇದ್ದೆ ನಾನು. ಇವತ್ತು ನಾನೇ ಲೆಕ್ಕಕ್ಕಿಲ್ಲ. ಅವಳಿಗೆ ಸಂಬಳ ಬರುತ್ತಲ್ಲ, ನಮ್ಮಣ್ಣ ಅಷ್ಟೊಂದು ಸಹಾಯ ಮಾಡೋನೆ. ನಮ್ಮಣ್ಣಂಗೆ ಏನಾದರೂ ಸಹಾಯ ಮಾಡೋಣ ಅಂತ ಏನಾದರೂ ಒಂದು ಅರ್ಧ ಸಂಬಳ ಆದರೂ ನನಗೆ ಕೊಡ್ತಾಳ? ಪಾಪ ಅಣ್ಣನ ಸ್ಥಾನದಲ್ಲಿತ್ತು, ನೀವು ಅದೆಲ್ಲ ತಕ್ಕೊಡೋ ಜವಾಬ್ದಾರಿ ನಿಮ್ಮದು ಪಾಪ. ನೀವು ಹಂಗೆಲ್ಲ ಕೇಳಬಾರ್ದು ಹೆಣ್ಮಕ್ಳನ್ನ. ನೀವು ಅಣ್ಣನ ಸ್ಥಾನದಲ್ಲಿದ್ರಿ ತಾನೆ, ಅದನ್ನೆಲ್ಲ ತಗೊಳ್ಳೋದು ದೊಡ್ಡ ವಿಷಯ ಏನಲ್ಲ, ಆಯ್ತಾ? ಒಬ್ಬ ಅಣ್ಣ ಆಗಿ ನೀವು ಈ ಥರ ಎಲ್ಲ ಮಾತಾಡಬಾರ್ದು ಪಾಪ. ಬಾಯ್ ಮುಚ್ಚಬೇಕು ನೀನು. ಎಷ್ಟು ಸಹಾಯ ಮಾಡಿದ್ದೀನಿ ಅವಳಿಗೆ, ನಿಯತ್ತಿಲ್ಲ ಅವಳಿಗೆ. ಸುಮ್ಮನೆ ಇರಬೇಕು, ಮಾತಾಡ್ಕೊಡ್ತು. ಸರಸ್ವತಿ ಬಾರೆ, ಇನ್ನ ಮನೆಗೆ ಇದೆಯಲ್ಲೇ? ಅವಾಗ ಎಲ್ಲರೂ ಹೋದ್ರು. ಲೇ ಸರಸ್ವತಿ ಯಾಕೆ ಕಳ್ತಾ ಇರೋದು? ಅವನ ಚಾಕು ಇಟ್ಕೊಂಡು ಕತ್ತಿಟ್ಕೊಂಡವನೆ. ಜಯಮ್ಮ ಹೋಗಮ್ಮ, ನೀನು ಹೋಗ್ಬೇಕು ತಾನೆ, ನಿನ್ನ ಪಾಡಕ್ಕೆ ನೀನು ಹೋಗು. ಏನಿಲ್ಲ ಕೆಲಸ ನಿಂಕ? ಇವಳು ನೋಡಿದ್ರೆ ರೆಡಿಯಾಗಿ ನಿಂತವಳೆ ಕಾರುಣ್ಯ. ಅಯ್ಯೋ ಏನಪ್ಪ ನಿಂಗೆ ಬರಬಾರ್ದು ಬಂದಿರೋದು ಪಾಪ. ಹುಡುಗಿನ ಹಂಗೋಳೈಕಂತೀಯ? ಏನೋ ಕಮ್ಮಿ ಮಾಡೋನೆ ಶಾನ್ಭೋಗ್ರಪ್ಪನ? ಬೇಕಾದಷ್ಟು ತಂದು ನೀನು ಅದೇ ಮೇಲೆ ಬಿಡ್ದವನಲ್ಲ, ಇನ್ಯಾಕೆ ಆ ಹುಡುಗಿಗೆ ಆ ಕೆಲಸ ಕೊಡ್ತೀಯಾ? ಅಯ್ಯಪ್ಪ ನಾನು ಎಂಥವ್ರನ್ನ ನೋಡಿದ್ದೀನಿ, ನಿನ್ನಂಥವ್ನು ನೋಡಿಲ್ಲ. ಅಯ್ಯೋ ಪಾಪ, ಅದು ಬಿಂಕುಗೆ ಸಂಸಾರಕ್ಕೆ ಮಾಡ್ತಾ ಇದೆ, 4 ಜನಕ್ಕೆ ತಿಳಿಕೊಡ್ತು ಅಂತ. ನೀನ್ಯಾಕೋ ಹಿಂಗಾಗೋಗಿದ್ಯಾ? ಜಯಮ್ಮ ಸುಮ್ಮನೆ ನಮ್ಮ ಸಂಸಾರಕ್ಕೆಲ್ಲ ತಲೆ ಹಾಕ್ಬೇಡ ನೀನು. ನಾವೇನಾದರೂ ನಿಮ್ಮ ಮನೆ ಬಾಗಿಲು ಬರ್ತೀರಾ, ಮಾತಾಡ್ತೀರಾ? ಓದ್ತಾ ಇರ್ಬೇಕು ನೀನು ಇಲ್ಲಿಂದ. ಅಯ್ಯ ನಿನ್ನ ಮಕ್ಕಷ್ಟು ಬೆಂಕಿಕ್ತೋ ಹೇಳು. ಏನೋ ಹೇಳ್ಕೊಡ್ತೀಯ ನಿನ್ನ ಮಕ್ಕಳಿಗೆ ವಿದ್ಯೆ?
ನೀನು ಒಬ್ಬನ ಮೇಷ್ಟ್ರೇನಾ? ಮೇಷ್ಟ್ರಲ್ಲ ನೀನು, ರಾಕ್ಷಸ ನೀನು ನೋಡಂಗಿದ್ರೆ. ಅಲ್ಲ ನೀನು ಹೆಂಗೆ 4 ಜನ ಮಕ್ಳಿಗೆ ವಿದ್ಯೆ ಹಂಗೆ ಹೇಳ್ಕೊಡ್ತೀಯ ನೀನು? ಅಯ್ಯ ನೀನು ಒಟ್ಟುದಾಗ ಹೋಗು. ಅದು ಹೆಂಗೋ ಸಿಕ್ಬಿಟ್ಟ ಶಾನ್ ಬಗ್ರಕ? ಹಾಂ ಲೇ ಬರ ನೀನು, ಓದ್ತಾನೆ ಬರ ಅವನು, ಬರ ನೀನು. ಬಚ್ಚಿನ ನರಿದೆ ಅಮ್ಮ, ಬಚ್ಚಿನ ನರಿ. ನಮ್ಮಿಂದ ನಿಮ್ಗೆ ತೊಂದರೆ ಇಲ್ಲ ಪಾಪ, ನಮ್ಮನ್ನೆಲ್ಲರನ್ನೂ ಸಾಯಿಸ್ಬಿಡು. ಯಾಕೆ ಸುಮ್ಮನೆ ನಾವು ಬದುಕಿದ್ರೆ ತಾನೇ ತಾತನ ಮನೆ ಅಂತ ನಾವು ತಾತನ ಮನೆಗೆ ಹೋಗೋದು. ನಮ್ಮ ಮೂವರನ್ನು ಸಾಯಿಸ್ಬಿಡು, ಅವಾಗಾದ್ರೂ ನೀನು ನೆಮ್ಮದಿಯಾಗಿರ್ತೀಯೇನೋ. ಸುಮ್ಮನೆ ಹೋಗೋ ಕೈಲಾಶು, ಏನು ಮಾತಾಡಬೇಡ ನೀನು. ಸುಮ್ಮನೆ ಒಳಗಡೆ ಹೋಗುವ, ನಿಂಗೆ ಗೊತ್ತಾಗಲ್ಲ. ಏನು ಗೊತ್ತಾಗಲ್ಲ ಪಾಪ, ನನಗೆಲ್ಲ ಗೊತ್ತಾಗುತ್ತೆ. ನೀವು ಗೊತ್ತಾಗಲ್ಲ ಅಂತ ಹೇಳ್ತೀರ ಅಷ್ಟೇ, ನನಗೆಲ್ಲನೂ ಗೊತ್ತಾಗುತ್ತೆ ನೀವೇನೇನು ಮಾಡ್ತೀರಂತ. ಯಾಕೆ ಹಿಂಗೆಲ್ಲ ಮಾಡ್ತಾಯಿದ್ದೀರಾ? ಹಾಂ ತಾತನು ಎಷ್ಟು ಸಹಾಯ ಮಾಡಿಲ್ಲ, ಎಲ್ಲ ಕೊಟ್ಟು ನನ್ನನ್ನು ಓದಿಸಿ ಕಾರುನೇನೂ ಓದಿಸಿ, ಇವ್ರಿಗಿಂತಲೂ ಇನ್ಯಾರು ಪಾಪ ಕೊಡ್ತಾರೆ? ಹಾಂ ಯಾಕೆ ನೀವು ಹಿಂಗೆಲ್ಲ ಮಾಡ್ತಾಯಿದ್ದೀರಾ? ಅಯ್ಯೋ ಪಾಪ ಶಾನ್ ಬಗ್ರು, ಇದೆಲ್ಲ ಶಾನ್ ಬಗ್ರಿಗೆ ತಿಳಿದ್ರೆ ಎದೆ ಹೊಡ್ಕೊಂಬಿಡ್ತಾರೆ ಅಷ್ಟೇ ಪಾಪ. ಎಂಥ ಕೆಲಸ ಆಗೋಯ್ತು? ದಯಮ್ಮ ನಮ್ಮ ಅಪ್ಪನ ಏನು ಯಾಬರ ದೇಮ್ಮ, ಏನು ಯಾಬರ ನಿನ್ ಕಾಲು ಕಡೆ ಬಿತ್ತೀನಿ ದೇಮ್ಮ. ನಮ್ಮ ಅಪ್ಪನ ಏನು ಯಾಬರ ಇವನ್ ಇದ್ದಿದ್ದೆ ತಲೆ ನೋವು ನಮ್ಕ. ನಾವು ಓದ್ಲಿ ಇಲ್ಲಿ ಅದೇಳ ನಿಂತದ ಪಂಚನ್ನು ಮಾಕಂತದ ಬಿರು. ನಮ್ಮ ಅಪ್ಪನ ಏನು ಹೇಳ್ಬರ ದಯಮ್ಮ, ನಮ್ಮ ಅಪ್ಪನ ಏನು ಹೇಳ್ಬರ ದಯಮ್ಮ. ಅಯ್ಯೋ ನಾನೇನು ಹೇಳಿಲ್ಲ ಹೇಳಮ್ಮ, ನಾನೇನು ಹೇಳಿಲ್ಲ. ಅಲ್ಲ ರಘು, ನೀನೇನೋ ಓದಿದ್ಯಾ, ಓದಿರೋದ್ರಾಗ ದೊಡ್ಡವನಿರ್ಬೋದು, ವಯಸ್ಸಿನಾಗ ನಾನು ಅವನಿಗಿನ್ನ ದೊಡ್ಡವಳು. ಅದು ಹಿಂಗೆಲ್ಲ ಮಾಡಬಾರ್ದಪ್ಪ. ಶಾನ್ ಬಗ್ರು ಒಂದೇ, ದೇವರು ಒಂದೇ ಅಂಥವ್ರಿಗೆ ಹಿಂಗೆಲ್ಲ ಮಾಡಿದ್ರೆ ನಿಂಗೆ ಒಳ್ಳೇದಾಗಲ್ಲ. ಆ ಭಗವಂತನ ಕ್ಷಮಿಸಲ್ಲ ನಿನ್ನ ಹಿಂಗೆಲ್ಲ ಮಾಡ್ಕೊಡ್ತು. ಎಷ್ಟೊಂದು ನೋವಿಕ್ಸದೆ. ಹಾಂ ಇಲ್ಲ ಅಪ್ಪನು ಬೇಕಾದಷ್ಟು ಕೊಟ್ಟನು, ಈಸ್ಕೊಂಡು ನೀನು ಮಕ್ಕಳು ದೊಡ್ಡವರಾದ್ಮೇಲೆ ಈ ಆಟ ಆಡ್ತಾ ಇದೆಯಲ್ಲ, ಏನು ಬಂತು ನಿಂಗೆ? ಇಬ್ಬರು ಮಕ್ಕಳು ಸೇರ್ಕೊಂಡು 2 ಬಾರಿಸಿದ್ರೆ ನಿಂಗೆ ಇರ್ತದ ಮರ್ಯಾದೆ? ಇರ್ತದೇನೋ ಮರ್ಯಾದೆ ರಘು? ಅದೇನು ಕೊಯ್ಯಿ ಪಾಟ್ಗೆ ಬೀಳ್ತಾ ಇದೆಯಾ? ಮೋ ಜಯಮ್ಮ, ನಿಂಗೆ ಎಷ್ಟು ಸತಿ ಹೇಳಬೇಕು, ನಡಿ ಅಂತ ಹೇಳ್ತಾ ಇರೋದು ನಾನು. ನಡಿಯೇ, ನಮ್ಮ ಸಂಸಾರ ವಿಷಯಕ್ಕೆ ತಲೆ ಹಾಕ್ಬೇಡ. ನಿಮ್ಮ ಮನೆಗೆ ಹಂಗೆ ಬರ್ತೀರಾ ನಾವು? ನಿಮ್ಮ ಮನೆ ವಿಷಯ ಏನೇನು ಮಾತಾಡ್ತೀರಾ? ನಡಿಯಮ್ಮ ನೀನು. ಸರಿ ಸರಸ್ವತಿ, ಓದ್ತೀನಿ ನಾನು. ದಯಮ್ಮ ಹೋಗು, ಯಾರಿಗೂ ಏನು ಯಾಬರ ನಮ್ಮ ಮನೆಯವ್ರಕ ತುಂಬೆ ಹೋಗಿ ಬನ್ನಿರು. ಸರಿ ಆಯಿತು. ನಡಿ ಒಳಗಡೆ ಇಬ್ರು. ನಡಿ, ಒಡವೆ ಎಲ್ಲ ಬಿಚ್ಚಿಕ್ಕು, ಭದ್ರವಾಗಿ ಬಿಚ್ಚಿಕ್ಕೋ. ಯಾರು ಒಡವೆ ಎತ್ಕೊಂಬಂತ ಹೇಳಿದ್ದು ಬ್ಯಾಂಕಿಂದ ನಿಂಗೆ? ಅದು ಫಂಕ್ಷನ್ ಇತ್ತಲ್ಲ ಪಾಪ, ನನ್ನೆನ್ನೆ ಟೌನ್ಗೆ ಹೋಗಿದ್ನಲ್ಲ, ಆವಾಗ ನಾನೇ ಎತ್ಕೊಂಬಂದೆ. ನನ್ನನ್ನು ಕೇಳ್ದಿರೋ ಒಡವೆ ಹೆಂಗೆ ಎತ್ಕೊಂಬಂದೆ ನೀನು ಬ್ಯಾಂಕಿಂದ? ನಾನೇ ಹೇಳಿದ್ದು ನಗು. ನಡಿಬೇಕು ಒಳಕ್ಕೆ. ಅದೇನಾ ನಮ್ಮ ಸರಸ್ವತಿ ಕಾರುಣೆ ಇಷ್ಟೊತ್ತಾದ್ರೂ ಬಂದಿಲ್ಲ. ಅವರೆಲ್ಲ ಕುತ್ಕೊಂಡವ್ರೆ, ಏನು ಬಿರಿನ್ ಬರೋಕ್ಕಾಗಲ್ಲ. ಅದೇನು ಮಂದನೋ ನಮ್ಮ ಸರಸ್ವತಿಗ, ಎಷ್ಟು ಹೇಳಿದ್ರು ಅಷ್ಟೇ. ಜಯಮ್ಮನ್ ಬರ್ತಾವಳೆ. ಮೋ ಜಯಮ್ಮ, ಏನಮ್ಮ ಅಂಬುಜಮ್ಮ, ಮೋ ನೀ ಬರೋವಾಗ ಹಂಗೆ ನಮ್ಮ ಸರಸ್ವತಿಗೆ ಕೂಗಕ್ಕಾಗಿಲ್ಲ. ಅಯ್ಯೋ ಹೋಗಿದ್ನಿ ಅಮ್ಮ ಕೂಗಕ್ಕ. ಎಲ್ಲ ಅಯ್ಯ ನೀನು ಹೇಳಿ ನಾವನ್ನೆಲ್ಲ ಅವ್ನ ಮಕ್ಕ ಮುಚ್ಚ ಹೋಗು. ಕತ್ತಿನ ಎತ್ಕೊಂಬತ್ತು ಕತ್ಕಿಕ್ಕೊಂಡು ನೀವು ಯಾರನ್ನ ಹೋಗಿದ್ರಂದ್ರೆ ಕೊಯ್ಕೊಂಡು ಸತ್ತೋತೀನಿ ಅಂತ ದಿಲ್ಕಿಸ್ತಾವನೆ. ಅವಳು ಸರಸ್ವತಿಗೆ ಒಳ ಅಂತವಳೆ, ಇವಳು ಕಾರುಣ್ಯ ರೆಡಿ ಆಗೋಳೆ. ಎಲ್ಲರೂ ಅಲ್ಲೇ ನಿಂತ್ಕೊಂಡವ್ರೆ. ಅವನು ಕೈಲಾಶ್ನು ನಮ್ಮನ್ನೆಲ್ಲ ಸಾಯಿಸ್ಬಿಡು, ನೀನು ನೆಮ್ಮದಿಯಾಗಿರು ಅಂತ ಹೇಳ್ತಾವನೆ. ನೋಡಮ್ಮ ಎಂತ ಅಳಿನು ನಿನ್ನಳಿನು. ನಾನೆಲ್ಲೂ ಕಾಣಮ್ಮ ಇಂಥವನ್ನ. ಶಾನ್ ಬಗ್ರು ಅಷ್ಟೆಲ್ಲ ಮಾಡಿ ಅವನಕಿನ್ನ ಏನು ದುರಾಸೆ, ಏನು ಬಂದಿರೋದು ನಿನ್ನ ಅಳಿಂಕ? ಮೌ ಏನು ಹಿಂಗೆ ಹೇಳ್ತಾ ಇದೆಯಾ ನೀನು? ದೇವ್ರಳೆಗೂ ಅಮ್ಮ, ಬೇಕಾದ್ರೆ ಹೋಗಿ ನೋಡೋಗು ನೀನೇ ನೋಡಿ ಆಮೇಲೆ ಬಂದು ನಂಗೆ ಕೇಳು, ಏನೇ ಅಮ್ಮ ಸುಳ್ಳು ಹೇಳ್ದೆ ಅಂತ ನನ್ನನ್ನು ಕೇಳು. ಪಾಪ ಅವ್ರು ಗೋಲಾಡ್ತಾವ್ರೆ. ಹೋಗಮ್ಮ. ಸರಿಲಮ್ಮ ಇವನು. ಅಲ್ಲ ಕತ್ಕಿಕ್ಕೊಂಡು ತಿಳ್ಕೊಂಡು ಹೋಗ್ಬಿಡ್ಲಿ ಬಿಡು, ಹೋದ್ರೆ ಹೋಗ್ಬಿಟ್ನು. ಅಯ್ಯ ಅವನೆಗ್ರು ಬಿದ್ದೋಗ ಅಂತವ್ರು ಇದ್ರಷ್ಟು ಹೋದ್ರಷ್ಟು. ನಾನೇ ಚಾಕು ತೆಗ್ದು ತಿವಿದ್ಬಿಡ್ತೀನಿ ತಡಿ, ಹೋಗ್ಬಿಡ್ಲಿ ಅತ್ತ ಗಬ್ಬುಂಡೆ ಮಗನು. ನನ್ನ ಮಗಳೇನು 1 ವರ್ಷ ಹತ್ತಾಳೆ, 2 ವರ್ಷ ಹತ್ತಾಳೆ. ಆಮೇಲೆ ಅವಳು ಬಾಯಿ ಮುಚ್ಕೊಂಡು ಆತಾಳೆ. ಅವ್ರ ಅಪ್ಪನ ಮಗಳ ಮೇಲೆ ಪ್ರಾಣ ಇಟ್ಕೊಂಡವ್, ನನ್ನ ಮಗಳು ಚೆನ್ನಾಗಿರ್ಬೇಕು ಅಂತ ಬೇಕಾದ್ದು ಕೊಟ್ನು. ಇದೇನಾ ಇವನು ನೆಮ್ಮದಿಯಾಗಿ ನೋಡ್ಕೊಳೋದು ನನ್ನ ಮಗಳನ್ನ? ಹಾಂ ಅಯ್ಯ ಹೋಗು. ಅದೇನು ಹೇಳ್ತಾರೆ ನೋಡು, ಗಿಣಿ ಹಂಗೆ ಸಾಕಿ ಗಿಡಗನ ಕೈ ಕೊಟ್ಟರೆ ಅಂತ ಅನ್ನಂಗಾಯ್ತು ಕತೆ. ಅಯ್ಯ ಪಾಪ ಮಕ್ಕಳು ಒಳ್ಳೆಯರಮ್ಮ, ಬಂಗಾರಂಗವೇ ಮಕ್ಕಳು 2. ಇವನೇ ಸರಿ ಇಲ್ಲ. ಹೋಗಿ ಬರ್ತೀನಿರಮ್ಮ, ಹೋಗ್ಬಿಟ್ಟು ಬರ್ತೀನಿರು. ಅವನಿಗೊಂದು ಗತಿ ಕಾಣಿಸ್ತೀನಿ ನಾನು, ಬಿಡಲ್ಲ ಅವನ್ನ. ಪಾಪ ಯಾರ ಮಕ್ಕಳಾದ್ರೆ ಏನು, ಅವಳ ಅಮಾಯಕಳು ನೋಡು ಎಂತ ಒಂದು ಸಿಕ್ಕೋನೆ ಗಬ್ಬುಂಡೆ ಮಗನು. ಮುಂದುವರಿಯುವುದು